ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಚಿವ ಸಂಪುಟ ಸರ್ಕಸ್ ಶುರುವಾಗಿದೆ. 20 ಸಚಿವ ಸ್ಥಾನಕ್ಕೆ 70ಕ್ಕಿಂತ ಹೆಚ್ಚು ಜನ ಈಗ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ವಾರವೇ ಸಂಪುಟ ವಿಸ್ತರಣೆ ಅನ್ನುವಂಥ ಚರ್ಚೆ ಕೂಡ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ. ಖಾಲಿ ಇರುವ 20 ಸ್ಥಾನಗಳ ಭರ್ತಿಗೆ ಸಾಕಷ್ಟು ಹೈಡ್ರಾಮಾಗಳು ನಡೀತಾ ಇದ್ದಾವೆ, ಸರ್ಕಸ್ ನಡೀತಾ ಇದ್ದಾವೆ, ಲಾಬಿ ಈಗ ಶುರುವಾಗಿದೆ. ಈಗ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಸರ್ಕಸ್ ಶುರುವಾಗಿದೆ. ಡಿಕೆ ಸಂಪುಟಕ್ಕೆ ಸೇರ್ಕೊಳ್ಳಲಿಕ್ಕೆ ಸಾಕಷ್ಟು ಜನ ಈಗ ರೆಡಿಯಾಗಿದ್ದಾರೆ. 20 ಸ್ಥಾನಕ್ಕೆ 70ಕ್ಕಿಂತ ಹೆಚ್ಚು ಸಚಿವಾಕಾಂಕ್ಷಿಗಳಿದ್ದಾರೆ. ಒಂದು ಕಡೆ ಈಗ ಪಟ್ಟಿ ಸಿದ್ಧವಾಗಿದೆ, ಹೈಕಮಾಂಡ್ ಬಳಿ ಇದೆ. ಜೊತೆಗೆ ನಾಳೆ ಡಿಕೆ ಶಿವಕುಮಾರ್, BK ಹರಿಪ್ರಸಾದ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಕೂಡ ಹೋಗ್ತಾ ಇದ್ದಾರೆ. ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಯಾರಿಗೆ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅಂತ. ಯಾಕಂದರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಾಕಷ್ಟು ಜನ ಈಗ ಮಾಜಿ ಆಗಿದ್ದಾರಲ್ಲ, ಅವರೆಲ್ಲ ಮತ್ತೆ DK ಸಂಪುಟಕ್ಕೆ ಸೇರ್ಪಡೆ ಆಗಲಿಕ್ಕೆ ತುದಿಗಾಲಲ್ಲಿ ಒಂದು ಕಡೆ ಇದ್ದಾರೆ. ಹೊಸಬ್ರು 4-5 ಬಾರಿ ಗೆದ್ದು ನಾವು ಪಕ್ಷಕ್ಕೋಸ್ಕರ ಸಾಕಷ್ಟು ದುಡಿದಿದ್ದೀವಿ ಅಂತ ಆಗಾಗ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರುವಂತಹ ಬೇಳೂರು ಗೋಪಾಲಕೃಷ್ಣ, ಅಶೋಕ್ ಪಟ್ಟಣಂತಹ ಅನೇಕ ಹಿರಿಯ ಶಾಸಕರಿದ್ದಾರೆ. ಜೊತೆಗೆ BJP ಮತ್ತು JDSನಿಂದ ಆಮಿಷಗಳನ್ನು ಒಡ್ಡಿ ನಿಮಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಕರ್ಕೊಂಡು ಬಂದಂತಹ ಲಕ್ಷ್ಮಣ್ ಸವದಿ, ಶಿವಲಿಂಗೇಗೌಡರಂತಹ ಕೆಲವೊಂದಿಷ್ಟು ನಾಯಕರುಗಳಿದ್ದಾರೆ. ಯಾರಿಗೆ ಕೊಡ್ತಾರೆ, ಯಾರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅನ್ನುವಂತಹ ಒಂದು ರೋಚಕತೆ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಈಗ ಯಾಕೆ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ, DK ಶಿವಕುಮಾರ್ ಹೋಗ್ತಾ ಇದ್ದಾರೆ, BK ಹರಿಪ್ರಸಾದ್ ಯಾಕೆ ಹೋಗ್ತಾ ಇದ್ದಾರೆ ಅಂದರೆ ಎಲ್ಲರದ್ದು ಒಂದೊಂದು ಲಿಸ್ಟ್ ಇದೆ. ಈಗ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರಿಗೆ ಸಚಿವ ಸ್ಥಾನ ಕೊಡಿಸ್ಬೇಕು ಅಂತ, ಜೊತೆಗೆ ಸ್ವತಃ CM DK ಶಿವಕುಮಾರ್ ಅವ್ರದ್ದು ಒಂದು ಲಿಸ್ಟ್ ಇದೆ, ಅವರು ತಮ್ಮ ಬೆಂಬಲಿಗರಿಗೆ ಕೊಡಿಸ್ಬೇಕು ಅಂತ. ಮತ್ತು BK ಹರಿಪ್ರಸಾದ್ KPCC ಅಧ್ಯಕ್ಷರಿದ್ದಾರಲ್ಲ, ಅವ್ರದ್ದೊಂದು ಲಿಸ್ಟ್ ಇದೆ. ಈ ಎಲ್ಲ ಲಿಸ್ಟ್ಗಳ ಜೊತೆಗೆ ಹೈಕಮಾಂಡ್ ಹತ್ರನೂ ಒಂದು ಲಿಸ್ಟ್ ಇರ್ತದೆ. ಈ ಎಲ್ಲ ಲಿಸ್ಟ್ಗಳ ಒಂದು ಸಮ್ಮಿಲನವನ್ನು ಮಾಡಿ 2028ರ ರಾಜ್ಯ ವಿಧಾನಸಭಾ ಚುನಾವಣೆಗೆ ತಯಾರಿಯನ್ನು ಮಾಡಿಕೊಳ್ಳುವ ದೃಷ್ಟಿಕೋನದಲ್ಲೇ ಈಗ 20 ಜನರನ್ನು ಆಯ್ಕೆ ಮಾಡುವ ಸಾಧ್ಯತೆಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾದವರು ಈಗ ಮಾಜಿ ಆಗಿದ್ದಾರೆ. ಅವರು ಅದರಲ್ಲಿ ಭಾಳ ಮುಖ್ಯವಾಗಿ HK ಪಾಟೀಲ್, ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕರು. ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವರು ಸಚಿವರಾಗಿದ್ದರು. ಅವರಿಗೇನಾದರೂ ಸಿಗುತ್ತಾ, ಯಾಕಂದರೆ ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅಂತ ಗದಗ್ನಲ್ಲಿ ಸಾಕಷ್ಟು ಹೋರಾಟಗಳಾಯಿತು. ಇನ್ನು ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಚಿವರಾಗಿದ್ದರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ, ಈಗ ಅವರು ಮಾಜಿ ಆಗಿದ್ದಾರೆ. ಅವರಿಗೂ ಸಚಿವ ಸ್ಥಾನ ಸಿಗಲೇಬೇಕು ಅನ್ನುವಂತಹ ಅವರ ಬೆಂಬಲಿಗರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆಲ್ರೆಡಿ ಈಗ ಸಚಿವರಾಗಿರುವಂಥ 13 ಜನರಲ್ಲಿ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡರು, KH ಮುನಿಯಪ್ಪ ಅವ್ರ ಬೆಂಬಲಿಗರು ಕೂಡ ಖಾತೆ ಬದಲಾವಣೆ ಮಾಡಿ ಅಂತ ಸಾಕಷ್ಟು ಜನ ಈಗ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ HC ಮಹದೇವಪ್ಪ ಅವರು ಕೂಡ ಸಂಪುಟಕ್ಕೆ ಸೇರ್ಪಡೆಯಾಗಲಿಕ್ಕೆ ಕಾಯ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ 13 ಜನ ಸೇರ್ಪಡೆಯಾಗಿದ್ದು ಜಾತಿ ಆಧಾರದಲ್ಲಿ ಆಯಿತು. ಈಗ ಸಮುದಾಯವಾರು, ಕ್ಷೇತ್ರವಾರು ಯಾರನ್ನು ಆಯ್ಕೆ ಮಾಡ್ತಾರೆ, 20 ಸ್ಥಾನಕ್ಕೆ ಯಾರಿಗೆ ಅದೃಷ್ಟ ಒಲಿದು ಬರುತ್ತೆ ಅನ್ನುವಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಸಚಿವ ಸಂಪುಟ ವಿಸ್ತರಣೆ ಒಂಥರ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು, ಈ ಎಲ್ಲ ಲೆಕ್ಕಾಚಾರಗಳು ಕೂಡ ಈಗ ನಡೀತಾ ಇದ್ದಾವೆ. ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಹಬೀಬ್ ದಂಡಿ ಕೊಡ್ತಾ ಹೋಗ್ತಾರೆ. ಹಬೀಬ್, ಇಲ್ಲಿ ಭಾಳ ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ 13 ಜನ ಈಗ DK ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವ್ರು ಈಗ ಮಾಜಿ ಆಗಿದ್ದಾರೆ, ಹೊಸಬ್ರು ಇದ್ದಾರೆ, ಸಾಕಷ್ಟು 4-5 ಬಾರಿ ಗೆದ್ದಂಥವ್ರು ಇದ್ದಾರೆ, ಬೇರೆ ಬೇರೆ ಪಕ್ಷದಿಂದ ಆಮಿಷ ಒಡ್ಡಿ ಕರ್ಕೊಂಡು ಬಂದಂಥವ್ರು ಇದ್ದಾರೆ. ಈ 20 ಜನರಿಗೆ 70 ಜನ ಈಗ ಆಕಾಂಕ್ಷಿಗಳಿದ್ದಾರೆ. ಒಂದು ಯಾವ ರೀತಿಯಾದಂತಹ ಲೆಕ್ಕಾಚಾರದಲ್ಲಿ ಇವಾಗ 20 ಜನರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೋದು ಅಂತ ಹಬೀಬ್?
ಸಚಿನ್, ಈಗ 20 ಜನ ಸಚಿವ ಸಂಪುಟಕ್ಕೆ ಕೇವಲ ಈ 60-70 ಜನ ಅಲ್ಲ, ಹೆಚ್ಚು ಕಡಿಮೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ 136 ಜನ ಶಾಸಕರು ಇರೋದ್ರಲ್ಲಿ ಈಗ 12-13 ಜನ ಆಗಿರ್ತಕ್ಕಂಥದ್ದು. ಹಾಗಾಗಿ ಇನ್ನೂ ಉಳಿದಿರ್ತಕ್ಕಂಥ 120 ಜನನು ಆಕಾಂಕ್ಷಿಗಳೇ. ಆದರೆ ತುಂಬಾ ತೀವ್ರ ತರದಲ್ಲಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರು ಈಗ ಇನ್ನೊಂದು 60-70 ಜನ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಒಂದು 40 ಜನ, ಅಂದ್ರೆ ಒಂದು 20-25 ಜನ ಹಿರಿಯ ಶಾಸಕರು ಮತ್ತು ಒಂದು 15 ಜನ ಕಿರಿಯ ಶಾಸಕರು, ಮೊದಲ ಬಾರಿ ಎರಡನೇ ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೆಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ 3, 4, 5, 6 ಬಾರಿ ಶಾಸಕರಾಗಿ ತಮ್ಮ ಒಂದು ಶಕ್ತಿಯನ್ನ ಸಾಬೀತು ಮಾಡಿರ್ತಕ್ಕಂಥ ಹಲವಾರು ಕಾಂಗ್ರೆಸ್ನ ಹಿರಿಯ ಶಾಸಕರು ಕೂಡ ಸಚಿವ ಸ್ಥಾನಕ್ಕಾಗಿ ಭಾರಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಳೆದ 1 ವರ್ಷದಿಂದ ತಮ್ಮದೇ ಆಗಿರ್ತಕ್ಕಂಥ ಲಾಬಿಯನ್ನ ಮಾಡಿರ್ತಕ್ಕಂಥ ಶಿವಗಂಗಾ ಬಸವರಾಜ್ ಆಗಿರ್ಲಿ, ಚನ್ನಗಿರಿಯ ಶಾಸಕ ಮತ್ತು ಹೊಸಕೋಟೆಯ ಶಾಸಕ ಶರತ್ ಬಚ್ಚೇಗೌಡ ಆಗಿರ್ಲಿ, ಅಥವಾ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಆಗಿರ್ಲಿ, ಅಥವಾ ಮದ್ದೂರಿನ ಶಾಸಕ ಕದಲೂರು ಉದಯ್ ಆಗಿರ್ಲಿ, ಅಥವಾ ರಾಮನಗರದ ಇಕ್ಬಾಲ್ ಹುಸೇನ್ ಆಗಿರ್ಲಿ, ಈ ತರದವರು ಬೇಕಾದ ಜನ ಈಗಾಗಲೇ ಸಚಿವ ಗಿರಿಗೆ ನಮಗೂ ಬೇಕು ಅನ್ನುವಂತ ಒಂದು ಒತ್ತಡವನ್ನ ಈ ಯುವ ಅಥವಾ ಮೊದಲನೇ ಬಾರಿ ಎರಡನೇ ಬಾರಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರ ಲಿಸ್ಟ್ ನಲ್ಲಿ ಇರ್ತಕ್ಕಂಥದ್ದು. ಇದಷ್ಟೇ ಅಲ್ಲದೆ ಈಗಾಗಲೇ ಹಿರಿಯ ಶಾಸಕರಾಗಿ, ಅಂದ್ರೆ 2ಕ್ಕಿಂತ ಹೆಚ್ಚು ಬಾರಿ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು, ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ 3 ಬಾರಿ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಸಾಗರದಿಂದ, ಮತ್ತು ಈಗಾಗಲೇ ಬೆಳಗಾವಿಯ ರಾಯಭಾಗದಿಂದ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಅಶೋಕ್ ಪಟ್ಟಣ, ಇದಷ್ಟೇ ಅಲ್ಲದೆ 6 ಬಾರಿ ಶಾಸಕರಾಗಿರ್ತಕ್ಕಂಥ ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ತನ್ವೀರ್ ಸೇಠ್, ಮತ್ತು ಈಗಾಗಲೇ ನಾಡಗೌಡರು, ಅವರು ಕೂಡ ಉತ್ತರ ಕರ್ನಾಟಕದಿಂದ ಶಾಸಕರಾಗಿ ಹಲವಾರು ಬಾರಿ ಆಯ್ಕೆ ಆಗಿರ್ತಕ್ಕಂಥದ್ದು. ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರ್ತಕ್ಕಂಥದ್ದು. ದೊಡ್ಡ ಮಟ್ಟದಲ್ಲಿ ಈ ಒಂದು ಏನು ಜಿದ್ದಾಜಿದ್ದಿ ಇದೆ, ಇದು ಈಗ ಹೈಕಮಾಂಡ್ ಮಟ್ಟಕ್ಕೂ ತಲುಪಿದೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಒತ್ತಡವನ್ನು ಹಾಕುವಂತಹ ಎಲ್ಲ ಕೆಲಸಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ಸದ್ಯಕ್ಕೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್, ಈ 3 ಜನ ಈಗ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಹೋಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ರಾಹುಲ್ ಗಾಂಧಿ ತಮ್ಮ ವಿದೇಶ ಪ್ರವಾಸದಿಂದ ವಾಪಸ್ ಬಂದಿದ್ದಾರೆ ಮತ್ತು ಇವತ್ತು ಅವರು ರೆಸ್ಟ್ ಮಾಡ್ತಾರೆ. ಹಾಗಾಗಿ ನಾಳೆ ಈ 3 ಜನ ತ್ರಿಮೂರ್ತಿಗಳು ಡೆಲ್ಲಿಗೆ ಹೋಗ್ತಾ ಇರೋದ್ರಿಂದ ನಾಳೆ ಸಂಜೆ ರಾಹುಲ್ ಗಾಂಧಿ ಅವರ ಜೊತೆ ಭೇಟಿಯಾಗಿ ಅಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲೇ ಇರ್ತಾರೆ, ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥವ್ರು, ಅವರ ನೇತೃತ್ವದಲ್ಲಿ ಉಳಿದಿರ್ತಕ್ಕಂತಹ ಸೀಟುಗಳಿಗೆ ಒಂದು ಫೈನಲ್ ಪಟ್ಟಿ ಮಾಡ್ಕೊಂಡು ಬರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಇದ್ರ ಜೊತೆಗೆ ಕೇವಲ ಸಚಿವ ಸಂಪುಟದ ತಲೆನೋವು ಅಷ್ಟೇ ಅಲ್ಲ, ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಇರ್ತಕ್ಕಂಥದ್ದು, ಈಗಿರ್ತಕ್ಕಂಥ ಸಚಿವರಲ್ಲೇ ಕೆಲವರಿಗೆ ತಮ್ಮ ಖಾತೆಯ ಮೇಲೆ ಅಸಮಾಧಾನ ಇರ್ತಕ್ಕಂಥದ್ದು. ಅಸಮಾಧಾನವನ್ನು ಬಗೆಹರಿಸುವಂತ ಎಲ್ಲ ಕೆಲಸಗಳನ್ನು ಕೂಡ ಈಗ ಆಗೋಬೇಕಾಗಿದೆ. ಸ್ವತಃ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಕೂಡ ತಮ್ಮ ಅಸಮಾಧಾನವನ್ನು ಅವರ ಬೆಂಬಲಿಗರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಕೃಷ್ಣ ಬೈರೇಗೌಡ ಮತ್ತು ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮಗೆ ಕೊಟ್ಟಿರ್ತಕ್ಕಂಥ ಖಾತೆಗಳ ಸಮಾಧಾನ ತಂದಿಲ್ಲ ಅನ್ನೋಂಥದ್ದು. ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ನಮ್ಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಹಾಗಾಗಿ ಇದಲ್ಲದೆ ಇನ್ನೊಂದು ದೊಡ್ಡ ಮಟ್ಟದ ರಾಜಕಾರಣದ ತಂತ್ರಗಾರಿಕೆ ನಡೀತಾ ಇದೆ ಸಚಿನ್. ಅದೇನು ಅಂತಂದ್ರೆ, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಡಿ.ಸಿ.ಎಂ ಮಾಡಬೇಕು, ಒಂದು ಪ್ರಮುಖ ಖಾತೆಯನ್ನ ಕೊಡಬೇಕು ಅನ್ನೋಂಥ ಒಂದು ಒತ್ತಡವು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಈ ಆಟವನ್ನು ಆಡ್ತಿದ್ದಾರೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು 1.5 ವರ್ಷದಲ್ಲಿ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಚುನಾವಣೆಯನ್ನ ಎದುರಿಸಲಿಕ್ಕೆ ಆರ್ಥಿಕವಾಗಿ ಸಬಲರಾಗಬೇಕಾಗಿರ್ತಕ್ಕಂಥ ಸಾಧ್ಯತೆಯೂ ಕೂಡ ಇದೆ. ಯಾಕಂದ್ರೆ ಖಾಲಿ ಕೈನಲ್ಲಿ ಚುನಾವಣೆ ಎದುರಿಸೋದಕ್ಕಾಗೋದಿಲ್ಲ. ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಈ ಹಂತದಲ್ಲಿ ಕೆಪಿಸಿಸಿ ಅಧ್ಯಕ್ಷರಿಗೆ ಆರ್ಥಿಕವಾಗಿ ಬಲಪಡಿಸಲಿಕ್ಕೆ ಸಚಿವ ಸ್ಥಾನ ಕೇಳ್ತಾ ಇದ್ದಾರೆ. ಆ ಒಂದು ದಾಳವನ್ನು ಉದುರಿಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ತಮ್ಮದೇ ಆಗಿರ್ತಕ್ಕಂಥ ಇನ್ನೊಂದು ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ. ಹಾಗಾಗಿ ರಾಜಕಾರಣ, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ರಾಜಕಾರಣ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರತಿಫಲಗಳನ್ನ ಎತ್ತುಕೊಂಡು ದೆಹಲಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಯಾರಿಗೆ ಎಷ್ಟು ಮಟ್ಟಿಗೆ ಪ್ರತಿಫಲ ಸಿಗುತ್ತೆ ಮತ್ತು ಯಾರೆಲ್ಲ ಸಚಿವರಾಗ್ತಾರೆ ಅನ್ನೋಂಥದ್ದು ಇನ್ನು 2-3 ದಿನಗಳಲ್ಲಿ ನಿರ್ಧಾರ ಆಗಲಿದೆ ಸಚಿನ್. ಹಬೀಬ, ಇಲ್ಲಿ ಬಹಳ ಮುಖ್ಯವಾಗಿ ಮಹಿಳಾ ಕೋಟದಡಿ ಮಹಿಳಾ ಮತ್ತು ಮಕ್ಕಳ ಖಾತೆ ಸಚಿವ ಸ್ಥಾನ ಯಾರಿಗೆ ಸಿಗ್ಬೋದು ಅನ್ನುವಂಥ ಕುತೂಹಲ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿದ್ರು ಈ ಹಿಂದೆ, ಈ ಬಾರಿ ಅವರಿಗೆ ಏನಾದರೂ ಸಿಗುತ್ತಾ ಅಥವಾ ಮತ್ತೊಬ್ಬ ಹೊಸ ಮುಖಕ್ಕೆ ಏನಾದರೂ ಅವಕಾಶ ಏನಾದರೂ ಸಿಗ್ಬೋದಾ? ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ಖಂಡಿತ. ಈಗಾಗಲೇ ಖಾಲಿ ಇರತಕ್ಕಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಖಾತೆ ಮತ್ತು ಸಚಿವ ಸ್ಥಾನವೂ ಕೂಡ ಖಾಲಿ ಇರತಕ್ಕಂಥದ್ದು. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನ 3 ವರ್ಷಗಳ ಕಾಲ ನಿಭಾಯಿಸಿದ್ದಾರೆ. ಒಂದಷ್ಟು ಏಳು ಬೀಳುಗಳು ಕೂಡ ಇವೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ, ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಸ್ಥಾನದಿಂದ ಇಳಿಯೋದಂತೂ ಗ್ಯಾರಂಟಿ ಅನ್ನೋಂಥ ಮಾತುಗಳು ಅವಾಗಲೇ ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಸಮರ್ಥವಾಗಿ ನಿಭಾಯಿಸೋದಕ್ಕೆ ಅವ್ರಿಗೆ ಆಗ್ಲಿಲ್ಲ ಅನ್ನೋಂಥದ್ದು. ಜೊತೆಗೆ ಅವ್ರೊಬ್ಬರನ್ನೇ ಯಾಕೆ 5 ವರ್ಷಗಳ ಕಾಲ ಮಾಡೋದು, ಇನ್ನಷ್ಟು ಮಹಿಳಾ ಮಂಡಳಿಗಳಿದಾರಲ್ವಾ ಅವರಿಗೂ ಒಂದು ಅವಕಾಶ ಕೊಡ್ಲಿ ಅನ್ನೋಂಥದ್ದು. ಹಾಗಾಗಿ ಈಗ ಈ ಒಂದು ಇಲಾಖೆಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ MLC
ಸಿ ಆಗಿರ್ತಕ್ಕಂಥ ಮಾಜಿ ಸಚಿವೆಯು ಕೂಡ ಆಗಿರ್ತಕ್ಕಂಥ ಉಮಾಶಿ ಅವರು ದೊಡ್ಡ ಸ್ಪರ್ಧೆಯನ್ನು ಹೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಗುಲ್ಬರ್ಗ ಗ್ರಾಮಾಂತರ ಕ್ಷೇತ್ರದ ಕನೀಸ್ ಫಾತಿಮಾ ಅನ್ನುವಂತ ಒಬ್ಬ MLA ಇದ್ದಾರೆ, ಮಹಿಳಾ MLA, ಅವರು ಕೂಡ ಇರ್ತಕ್ಕಂಥದ್ದು. ಮತ್ತೊಬ್ಬ MLC ಆರತಿ ಕೃಷ್ಣ ಅವರು ಕೂಡ ನನಗೆ ಸಚಿವ ಸ್ಥಾನ ಬೇಕು ಅನ್ನುವಂತ ಪಟ್ಟನ್ನ ಹಿಡಿದು ಕೂತು ಬಿಟ್ಟಿದ್ದಾರೆ. ಇದಲ್ಲದೆ ಈಗ ಮೂಡಿಗೆರೆಯ ನಯನ ಮೋಟಮ್ಮ ಅವರ ಮಗಳಾಗಿರ್ತಕ್ಕಂಥ ನಯನ ಮೋಟಮ್ಮ ಶಾಸಕಿ ಅವರು ಕೂಡ ನಾನು ಮೊದಲ ಬಾರಿ ಗೆದ್ದಿದ್ರು ಪರವಾಗಿಲ್ಲ, ನಾನು ಇಲಾಖೆನ ನಿಭಾಯಿಸ್ತೇನೆ, ನನಗೆ ಕೊಡಿ ಅನ್ನುವಂತ ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ. ಹಾಗಾಗಿ ಒಂದ್ ರೀತಿ 4 ಜನ ಬೇರೆ ಬೇರೆ ಸಮುದಾಯ, ಬೇರೆ ಬೇರೆ ಪಂಗಡ, ಬೇರೆ ಬೇರೆ ಒಂದು ಏನು ಸ್ಥಾನಮಾನದಿಂದ ಅಂದ್ರೆ ಪ್ರದೇಶವಾರು ಆದ್ಯತೆಯಿಂದ ಬರ್ತಾ ಇರ್ತಕ್ಕಂಥವ್ರು. ಒಬ್ರು ಮೂಡಿಗೆರೆಯಿಂದ ಬಂದ್ರೆ, ಒಬ್ರು ಕಲಬುರಗಿಯಿಂದ, ಒಬ್ರು ಬೆಂಗಳೂರಿಂದ, ಇನ್ನೊಬ್ರು ಬಿಜಾಪುರ ಬಾಗಲಕೋಟೆ ತೇರದಾಳದಿಂದ ಬರ್ತಾ ಇರ್ತಕ್ಕಂಥದ್ದು ಉಮಾಶಿ ಅವರು. ಹಾಗಾಗಿ ಯಾರಿಗೆ ಆದ್ಯತೆ ಸಿಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, DK ಶಿವಕುಮಾರ್ ಅವರ ಕೃಪಾ ಕಟಾಕ್ಷದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತೆ ಸಿಗುತ್ತಾ ಅನ್ನುವಂಥದ್ದು ಕಾದ್ ನೋಡ್ಬೇಕಿದೆ. ಸಚಿನ್. ಎಸ್, ಧನ್ಯವಾದ ಹಬೀಬ್ ತಮ್ಮ ಎಲ್ಲ ಡೀಟೇಲ್ಸ್ಗಾಗಿ.